ನಮಸ್ತೆ ಪ್ರಿಯ ವೀಕ್ಷಕರೇ. ನಾವು ಬೇರೆಯವ್ರ ಬಗ್ಗೆ ಮಾತಾಡಬೇಕಾದ್ರೆ ಈ 5 ಅಂಶಗಳನ್ನ ನಮ್ಮ ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕು. ಬನ್ನಿ ಆ 5 ಅಂಶಗಳು ಯಾವ್ಯಾವ ಅಂತ ನೋಡೋಣ. ನಾವು ಬೇರೆಯವ್ರ ಬಗ್ಗೆ ಬೈಯೋವಾಗ ತಿಳಿದುಕೊಳ್ಬೇಕು, ನಮ್ಮ ಬಾಯಿ ಹೊಲಸಾಗುತ್ತೆ ಅಂತ ಯೋಚನೆ ಮಾಡಿ ಮಾತಾಡಬೇಕು. ಬೇರೆಯವರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವಾಗ ತಿಳಿಬೇಕು, ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅಂತ. ಹಾಗೆ ಬೇರೆಯವ್ರ ಜೀವನದ ಬಗ್ಗೆ ಮಾತಾಡುವಾಗ ತಿಳಿದುಕೊಳ್ಬೇಕು, ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತೋ ಏನೋ ಅಂತ ತಿಳಿದು ಮಾತಾಡಬೇಕು. ಅದೇ ರೀತಿ ಬೇರೆಯವ್ರ ಮೇಲೆ ಸುಳ್ಳು ಆಪಾದನೆ ಹಾಕೋ ಮುನ್ನ ಯೋಚನೆ ಮಾಡಬೇಕು, ಸತ್ಯಕ್ಕೆ ಯಾವಾಗಲೂ ಜಯ ಸಿಗುತ್ತೆ ಅಂತ. ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ, ಅದು ಯಾವಾಗ ಬೇಕಾದರೂ ಹೊರಗೆ ಬರ್ಬೋದು. ನಮಗೆ ನಾವೇ ಬುದ್ಧಿವಂತರು ಧೈರ್ಯವಂತರು ಅಂದ್ಕೊಳ್ಳೋದಕ್ಕಿಂತ ಮುಂಚೆ ತಿಳಿದುಕೊಳ್ಬೇಕು, ದೇವರು ಎಲ್ಲರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತ. ಈ 5 ಅಂಶಗಳನ್ನ ನಾವು ನೆನಪಲ್ಲಿ ಇಟ್ಕೊಂಡಿದ್ದೆ ಆದರೆ ಬೇರೆಯವ್ರ ಬಗ್ಗೆ ಕೆಟ್ಟ ಆಲೋಚನೆಗಳು ನಮ್ಮ ತಲೆಯಲ್ಲಿ ಬರೋದೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಧನ್ಯವಾದಗಳು.